ಸ್ನೇಹಿತರೆ ನಮಸ್ಕಾರ. ನೀವು ಇನ್ನೂ ನನ್ನ ಸಾಮಾನ್ಯ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಈಗ 1ರಿಂದ 10ನೇ ತರಗತಿಯ ಬುಕ್ಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೋದು, ಅಫಿಷಿಯಲ್ ಆಗಿರುವ ಬುಕ್ಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೋದು, ಅಫಿಷಿಯಲ್ ಆಗಿರುವ ಬುಕ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದು ಏಕೆಂದು ತಿಳಿದುಕೊಳ್ಳೋಣ ಬನ್ನಿ. ನಾವು ಈಗ ನಿಮ್ಮ ಮೊಬೈಲ್ನ ಯಾವುದಾದರೂ ಒಂದು ಬ್ರೌಸರನ್ನು ಆಯ್ಕೆ ಮಾಡಿಕೊಳ್ಳಿ. ನಾನು ನನ್ನ ಮೊಬೈಲ್ನ ಕ್ರೋಮ್ ಬ್ರೌಸರ್ನ ಆಯ್ಕೆ ಮಾಡಿಕೊಳ್ತಿದ್ದೇನೆ. ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ನಂತರ ಸರ್ಚ್ ಬಾಕ್ಸ್ನಲ್ಲಿ KSTB ಎಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಮೊದಲ ವೆಬ್ಸೈಟ್ ಬರುತ್ತೆ, ಈ ರೀತಿಯಾಗಿರುತ್ತೆ. ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಲಿಂಕ್ ನಿಮ್ಗೆ ಏನಾದರೂ ಓಪನ್ ಆಗಲಿಲ್ಲಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ. ಈ ರೀತಿಯಾಗಿ ಓಪನ್ ಆದಾಗ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಂತ ಆಪ್ಷನ್ ಇರುತ್ತೆ. ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇನ್ನೊಮ್ಮೆ ಇದರ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅದು ಒಳಗಡೆ ಹೋಗುತ್ತೆ. ನಂತರ ಇಲ್ಲಿ ತರಗತಿ, ಮಾಧ್ಯಮ, ವಿಷಯ 3 ಆಪ್ಷನ್ ಇರುತ್ತೆ. ನೀವು ಯಾವ ತರಗತಿಯ ಬುಕ್ಸ್ ಬೇಕು, ನೀವೇಟ್ಗಾಗಿ ಓದ್ತಿದ್ರೆ 6ರಿಂದ 10ನೇ ತರಗತಿಯ ಬುಕ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅಥವಾ ನಿಮ್ಮ ಅವರ ಸ್ಟೂಡೆಂಟ್ ಏನಾದರೂ ಇದ್ದರೆ 1ರಿಂದ 5 ತರಗತಿ ಬುಕ್ಸ್ ಆದರೂ ತೆಗೆದುಕೊಳ್ಳಬಹುದು. ಕಾಂಪಿಟೇಟಿವ್ ಓದೋರಿಗೆ ತುಂಬ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ಈ ಬುಕ್ಗಳು. ನಾನು ಒಂದು ಬುಕ್ ಡೌನ್ಲೋಡ್ ಮಾಡಿ ತೋರಿಸ್ತೇನೆ. 10th ಆಪ್ಷನ್ ಮೇಲೆ ಕ್ಲಿಕ್ ಮಾಡೀನಿ. ನಂತರ ಮಾಧ್ಯಮ, ನೀವು ಇಂಗ್ಲೀಷು, ಹಿಂದಿ, ತೆಲುಗು, ತಮಿಳು ಯಾವ ಭಾಷೆಯಲ್ಲ ಬೇಕಾದರೂ ಬುಕ್ಸನ್ನು ಡೌನ್ಲೋಡ್ ಮಾಡ್ಬೋದು. ನಾನೀಗ ಕನ್ನಡ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿಕೊಳ್ತಿದ್ದೇನೆ. ನಂತರ ನೀವು ವಿಷಯವನ್ನು ಸೆಲೆಕ್ಟ್ ಮಾಡಿ. ವಿಷಯ ನಿಮಗೆ ಯಾವ ಸಬ್ಜೆಕ್ಟು ಅವೈಲೇಬಲ್ ಇವಪ್ಪ ಬುಕ್ಸ್ ಅಂತಂದರೆ ಸಮಾಜ, ವಿಜ್ಞಾನ, ದೈಹಿಕ ಶಿಕ್ಷಣ, ಗಣಿತ. ಈ 3 ವಿಷಯಗಳು ಕಾಂಪಿಟೇಟಿವ್ ಓದೋರಿಗೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ಆದ್ದರಿಂದ ಈ 3 ವಿಷಯದಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ನೀವು ಎಲ್ಲ ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಭಾಗ 1 ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಸ್ನೇಹಿತರೆ, ಚೆನ್ನಾಗಿ ಗಮನಿಸಿ. 10th ಅಂತ ಸೆಲೆಕ್ಟ್ ಮಾಡಿದ್ದೇನೆ. ನಂತರ ಕನ್ನಡ ಮಾಧ್ಯಮ ವಿಜ್ಞಾನ ಬುಕ್ ಪಾರ್ಟ್ 1, ಇಲ್ಲಿ ಲಾಸ್ಟ್ ಕೆಳಗಡೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಕ್ಲಿಕ್ ಮಾಡಿದಾಗ 1 ಸೆಕೆಂಡಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೋಡಿ, ಬುಕ್ಸ್ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. 10th ಕನ್ನಡ ಬುಕ್ಸ್ ಡೌನ್ಲೋಡ್ ಆಗ್ತಾಯಿದೆ ಸ್ನೇಹಿತರೆ. ತುಂಬ ಈಜಿ ಇದೆ. ಪ್ರತಿಯೊಂದು ಬುಕ್ಸನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲಿಗ ನೋಡಿ ಸ್ನೇಹಿತರೆ, 1ರಿಂದ 10ನೇ ತರಗತಿವರೆಗೂ ಬುಕ್ಸ್ಗಳು ಅವೈಲೇಬಲ್ ಇವೆ. ಯಾವುದೇ ಬುಕ್ ಬೇಕಾದರೂ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.